ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಶಾಮೀಲಾಗಿ ಮತಗಳ್ಳತನ ನಡೆಸುವ ಮೂಲಕ ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿದೆ ಎಂದು ಆರೋಪಿಸಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಸಾಗರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪೋಸ್ಟರ್ ಅಭಿಯಾನ ನಡೆಸಿದರು. ಸೋಮವಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರಕ್ಕೆ ಮತಗಳ್ಳತನ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕಳ್ಳತನದ ಮುಖಾಂತರ ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಸರ್ಕಾರಕ್ಕೆ ನಂತರ ಮತಗಳ್ಳತನ ನಿಲ್ಲಿಸಿ ಎಂಬ ಪೋಸ್ಟರ್ಗಳನ್ನು ಸಾರಿಗೆ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ವೃತ್ತಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗೋಡೆಗಳಿಗೆ ಅಂಟಿಸಲಾಯಿತು. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ ಇಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ನಾಯಕರಾದ ಡಿ.ಕೆ. ಸುರೇಶ್ ಅಣ್ಣ ಹಾಗೂ ಡಿ.ಕೆ. ಶಿವಕುಮಾರ್ ಅಣ್ಣ ಹಾಗೂ ಎಲ್ಲ ನಮ್ಮ MLAಗಳ ಆದೇಶದ ಮೇರೆಗೆ ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡಿ ಇವತ್ತು ಏನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ, ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿಯ ಬಗ್ಗೆ ಒಂದು ವಿಸ್ತಾರ ತನಿಖೆ ಮಾಡಿ ಇದನ್ನ ತಮ್ಮೆಲ್ಲರ ಮುಂದೆ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವು ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲಾದ್ಯಂತ ಈ ಮತಗಳ್ಳತನದ ಅಭಿಯಾನ ಹಮ್ಮಿಕೊಂಡಿದ್ದೀವಿ. 2 ದಿನ ಹಿಂದೆ ಚನ್ನಪಟ್ಟಣದಲ್ಲಿ ಮಾಡಿದ್ದೀವಿ, ಇವತ್ತು ರಾಮನಗರದಲ್ಲಿ ಮಾಡಿದ್ದೀವಿ, ನಿನ್ನೆ ಕನಕಪುರದಲ್ಲಿ ಆಯ್ತು, ನಾಳೆ ಮಾಗಡಿಲಿ ಮಾಡೋರಿದ್ದೀವಿ. ಎಲ್ಲ ಜನತೆಗೆ ಈ ಕೇಂದ್ರ ಸರ್ಕಾರ, ಈ ಭ್ರಷ್ಟ ಬಿಜೆಪಿ ಸರ್ಕಾರ ಏನು ಮತಗಳ್ಳತನ ಮಾಡ್ತಾ ಇದೆ, ಈ ಅರಿವಿನ ಮೂಡಿಸಲು ನಾವು ಒಂದು ಸ್ಟಿಕ್ಕರ್ನ ಎಲ್ಲ ಕಡೆ ಇಡೀ ನಮ್ಮ ದಕ್ಷಿಣ ಜಿಲ್ಲೆಯಾದ್ಯಂತ ಈ ಸ್ಟಿಕ್ಕರ್ನ ಅಂಟಿಸುವುದರ ಮುಖಾಂತರ ಇಡೀ ನಮ್ಮ ಜಿಲ್ಲೆಗೆ, ಜನತೆಗೆ ಈ ವಿಚಾರವನ್ನ ಮೂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮತಗಳ್ಳತನದ ವಿರುದ್ಧ ಏನು ಅಭಿಯಾನ ಹಮ್ಮಿಕೊಂಡಿರ್ತೀವಿ. ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಆಯಾ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಮತಗಳ್ಳತನವನ್ನ ಮಾಡಿ ಸುಮಾರು 100ಕ್ಕೂ ಹೆಚ್ಚು ಸೀಟು ಇದೇ ತರ ಗೆದ್ದಿದೆ ಅಂತ ಹೇಳಿ ಮೊನ್ನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನು ವಿಸ್ತಾರವಾಗಿ ತಿಳಿಸಿದ್ರು. ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಬರೀ ಒಂದೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ 1 ಲಕ್ಷ ಮತಗಳ್ಳತನ ಏನಾಗಿದೆ, ಅದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು. ಮತ್ತೆ ಇಡೀ ರಾಜ್ಯಾದ್ಯಂತ ಏನ್ ಯುವ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದೀವಿ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಾಗರ್ ಅವರು, ಮತ್ತೆ ಅಸೆಂಬ್ಲಿ ಅಧ್ಯಕ್ಷರಾದಂಥ ಭೂಷಣ್ ರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಮತ್ತು ಚೇತನ್ ರವರು, ಅನೇಕ ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ನಮಸ್ಕಾರ ಬಂಧುಗಳೇ, ಇವತ್ತಿನ ದಿವಸ ಏನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಕಣ್ಣಿಗೆ ಮಣ್ಣೆರ್ಚಿ ಒಂದೇ ಕ್ಷೇತ್ರದಲ್ಲಿ, ನಮ್ಮ ಬೆಂಗಳೂರಲ್ಲೇ ಎಕ್ಸಾಂಪಲ್ ತಗೊಂಡ್ರೆ ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳ್ಳತನ ಮಾಡೋರೆ. ಒಂದೇ ಮನೆಯಲ್ಲಿ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನರು, ಸಿಖ್ರು, ಪಾರ್ಸಿಕ್ಕು ಮತ್ತೆ ಹಿಂದೂಗಳು ಒಂದೇ ಮನೇಲಿ ಇರ್ತಕ್ಕಂಥ ವೋಟರ್ ID-ಗಳ ಲಿಸ್ಟನ್ನ ನಾವು ವೋಟರ್ ID ಲಿಸ್ಟ್ಗಳಲ್ಲಿ ಕಂಡು ಬಂದಿದೆ. ಈ ರೀತಿಯಾದಂಥ ಫೋರ್ಜರಿಯಿಂದ ಅಧಿಕಾರಕ್ಕೆ ಬಂದು 420 ಕೆಲಸಗಳನ್ನೇ ಮಾಡ್ತಾ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಏನು ಜನಗಳಿಗೆ ನಮ್ಮ ಕೇಂದ್ರ ಸರ್ಕಾರದವರು ಯಾವ ರೀತಿಯಾಗಿ ಕಳ್ಳತನದಿಂದ ಅಧಿಕಾರಕ್ಕೆ ಬಂದು ನಮ್ಮನ್ನೆಲ್ಲ ಯಾಮರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಾ ಇದೀವಿ. ಇವತ್ತು ಏನು ನಮ್ಮ ಹಳ್ಳಿಗಳಲ್ಲೇ ಇರ್ಬೋದು, ಹಳ್ಳಿಗಳಲ್ಲಿ ಇವತ್ತು 1,000 ಜನ ಜನಸಂಖ್ಯೆ ಇದೆ ಅಂತಂದ್ರೆ ವೋಟರ್ ಲಿಸ್ಟ್ ಅಲ್ಲಿ 1,500 ಜನ ತೋರಿಸ್ತಾ ಇರುತ್ತೆ. ಈ ತರ ಎಲ್ಲ ಮಾಡಿ ಇನ್ನು 500 ಜನ ಎಲ್ಲಿಂದ ಬಂದು ಓಟ್ ಹಾಕ್ತಾರೆ? ಇದನ್ನೆಲ್ಲಾನು ಇದು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ಪ್ರಜಾಪ್ರಭುತ್ವದಲ್ಲಿ ಹಾಳು ಮಾಡ್ತಕ್ಕಂಥ ಕೆಲಸನ, ಪ್ರಜಾಪ್ರಭುತ್ವನ ಕೊಲೆ ಮಾಡ್ತಕ್ಕಂಥ ಕೆಲಸನ ಕೇಂದ್ರ ಸರ್ಕಾರ ಅವರು ಮಾಡ್ತಾ ಇದ್ದಾರೆ. ಪ್ರಜೆಗಳ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ನಮ್ಮ ಸಂವಿಧಾನ ಹೇಳಿದ್ರು, ಆ ಪ್ರಜೆಗಳ ತೀರ್ಮಾನನೇ ಇವರು ಫೇಕ್ ಆಗಿ ಬರೋ ತರ ಮಾಡ್ತಾ ಇರೋದು ಇದು ಬಹಳ ಖಂಡನೀಯ ಆಗಿದೆ. ಇದು ನಮ್ಮ ದೇಶಕ್ಕೆ ಮತ್ತು ಈ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನಮ್ಮ ಹೋರಾಟನ ಒಂದು ಸ್ಟಾಪ್
ಮತಗಳ್ಳತನ ಅನ್ನೋದ್ರ ಮುಖಾಂತರ ಒಂದು ಸ್ಟಿಕ್ಕರ್ಗಳನ್ನ ಅಂಟಿಸೋದ್ರ ಮುಖಾಂತರ ಒಂದು ಹೋರಾಟನ ಮಾಡಿದೀವಿ. ಮುಂದಿನ ದಿನ ಇದು ಪ್ರತಿಯೊಂದು ಮನೆಗೂ ತಲುಪೋ ತರ ಮಾಡ್ತೀವಿ. ನಮ್ಮ ಯೂತ್ ಕಾಂಗ್ರೆಸ್ ಇದ್ರ ವಿರುದ್ಧ ಯಾವಾಗ್ಲೂ ಪ್ರತಿಭಟಿಸ್ತಾ ಇದ್ದೀವಿ.